ನಮಸ್ಕಾರ ಬಂಧುಗಳೇ. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಯಾವುದಾದ್ರೂ ರೀತಿಯಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ನನ್ನ ಜೀವನ ಸುಖವಾಗಿರಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಆದರೆ ಜೀವನವನ್ನು ಯಾವ ರೀತಿ ನಾವು ಮುಂದುವರಿಸಿಕೊಂಡು ಹೋದರೆ, ಯಾವ ರೀತಿ ನಾವು ಬಿಲ್ಡಪ್ ಮಾಡಬೇಕು, ಅಂದರೆ ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿಪಡಿಸಬೇಕು, ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯ, ಅದಕ್ಕೇನು ಮಾಡಬೇಕೆಂಬ ಒಂದು ಗುರಿ ಇರಬೇಕು. ಗುರಿ ಇಲ್ಲದ ಬದುಕು ದೇವರಿಲ್ಲದ ದೇವಸ್ಥಾನದಂತೆ. ಅಂದರೆ ಒಂದು ಗುರಿ ಇಟ್ಕೊಬೇಕು. ಆ ಗುರಿ ಇರಬೇಕಾದ್ರೆ ನಿಮಗೆ ಸಾಧನೆ ಮಾಡಬೇಕೆಂಬ ಉತ್ಸಾಹ ಬರುತ್ತದೆ. ಸಾಧನೆ ಮಾಡೋದಂದರೇನು? ಸಾಧನೆ ಮಾಡೋದಂದರೆ ನಾನು ಏನಾಗಬೇಕು, ನಾನು ಮುಂದೆ ಏನಾಗಬೇಕು, ನನ್ನ ಜೀವನದಲ್ಲಿ ಏನಾಗಲು ಸಾಧ್ಯ ಎಂಬುದನ್ನು ನೀವು ಯೋಚನೆ ಮಾಡಬೇಕು. ಜನರಿಗೆ ಜೀವನದಲ್ಲಿ ಗುರಿ ಇರಬೇಕು ಅಂತ ನಾವು ಹೇಳೋದು ಯಾಕಂದರೆ, ನಾನು ನಾಳೆ ಡಾಕ್ಟರ್ ಆಗ್ಬೋದು, ನಾಳೆ ಇಂಜಿನಿಯರ್ ಆಗ್ಬೋದು, ವ್ಯಾಪಾರಿ ಆಗ್ಬೋದು, ಒಳ್ಳೆಯ ರೈತನಾಗ್ಬೋದು, ಒಳ್ಳೆಯ ವ್ಯಾಪಾರಿ ಆಗ್ಬೋದು. ಯಾವುದನ್ನು ಮಾಡಬೇಕು ಎಂಬುದನ್ನು ಮೊದಲೇ ನೀವು ನಿರ್ಧಾರ ಮಾಡ್ಕೊಬೇಕು. ಅದೇ ಆ ನಿರ್ಧಾರವೇ ಗುರಿ. ಆ ಗುರಿ ಅನ್ನೋದು ಆ ಮಟ್ಟಕ್ಕೆ ನಾನು ಬೆಳೆಯಲು ನಾನೇನು ಮಾಡಬೇಕು, ಆ ರೀತಿಯಾಗಿ ಅಭಿವೃದ್ಧಿ ಪಡಲು ನಾನೇನು ಮಾಡಬೇಕು ಎಂಬ ಒಂದು ಗುರಿ ಇದ್ದ ಮನುಷ್ಯ ಮಾತ್ರ ಅವನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಆದರೆ ನಮ್ಮ ಜನರಲ್ಲಿ 3% ಜನರು ಮಾತ್ರ ಬದುಕಿನ ಗುರಿ ಏನೆಂದು ತಿಳಿದಿರುತ್ತಾರೆ. ಎಲ್ಲರೂ ಗುರಿ ಏನೋ ನಾನು ಜೀವನ ಹಾಗಿರುತ್ತೆ ಹೀಗಿರುತ್ತೆ ಏನು ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ ಹೊತ್ತು ಅವರು ಅದನ್ನೇ ಸಾಧನೆ ಮಾಡೋಕ್ಕೆ, ಆ ರೀತಿಯಲ್ಲಿ ಬದುಕಕ್ಕೆ, ಆ ರೀತಿಯಲ್ಲಿ ಜೀವನದಲ್ಲಿ ಒಂದು ದಾರಿಯನ್ನು ಕಂಡುಕೊಳ್ಳೋಕ್ಕೆ 97% ಜನರಿಗೆ ತಿಳಿದಿಲ್ಲ. ಅವರಿಗೆಲ್ಲರಿಗೂ ಗೊತ್ತಿದೆ ನಾನು ಹಾಗಿರಬೇಕು ಹೀಗಿರಬೇಕು, ನಾನು ಹಾಗಾಗಬೇಕು ಅಂತ. ಆದರೆ ತನ್ನ ಕೊನೆಯ ಗುರಿ ಏನು, ತಾನು ಏನಾಗಬೇಕು ಎಂಬುದನ್ನು ತಿಳಿದುಕೊಂಡಿರೋದಿಲ್ಲ. ಹಾಗಾದರೆ ಏನದು? 100ಕ್ಕೆ 3 ಜನರು ಮಾತ್ರ ತಮ್ಮ ಬದುಕಿನಲ್ಲಿ ಗುರಿ ಏನೆಂದು ತಿಳಿದಿರುತ್ತಾರೆ. ಆದರೆ ಬರೀ ಗುರಿ ಮನಸ್ಸಿನಲ್ಲಿಟ್ಟುಕೊಂಡರೆ ಸಾಲದು. ಗುರಿ ಅದನ್ನು ನಾವು ನನ್ನ ಗುರಿ ಏನು, ಇವತ್ತು ನಾನು ನನ್ನ ಗುರಿ ತಲುಪಕ್ಕೆ ಏನು ಮಾಡಿದೆ, ಏನು ಮಾಡಿದ್ದೇನೆ, ಹೇಗೆ ಮಾಡಿದ್ದೇನೆ, ಇದನ್ನೆಲ್ಲವನ್ನು ನಾವು ತಿಳ್ಕೋಬೇಕು. ಆ ತಿಳ್ಕೊಳ್ಳುವುದು ಇದರಿಂದ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು. ಹಾಗಾದರೆ ಆ ಗುರಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ನಾವು ಸಾಧನೆ ಮಾಡೋದು ಹೇಗೆ ಮುಂತಾದ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರಿ ಏನು? ನಮ್ಮ ಜೀವನದಲ್ಲಿ ಗುರಿ ಏನು? ಯಾವ ಗುರಿಯನ್ನು ನಾವು ಇಟ್ಕೊಬೇಕು, ಹೇಗೆ ಗುರಿಯನ್ನು ಇಟ್ಕೊಬೇಕು, ಅದಕ್ಕಾಗಿ ನಾವು ಏನು ಮಾಡಬೇಕು? ನಾನು ಮೊದಲೇ ಹೇಳಿದೆ, ಯಾವುದೇ ಒಂದು ನಮ್ಮ ಗುರಿಯನ್ನು ನಾವು ಬರೆದಿಟ್ಟುಕೋಬೇಕು. ನಾನು ಡಾಕ್ಟರ್ ಆಗ್ತೇನೆ, ನಾನು ಇಂಜಿನಿಯರ್ ಆಗ್ತೇನೆ, ನಾನು ವ್ಯಾಪಾರಿ ಆಗ್ತೇನೆ, ನಾನು ಉತ್ತಮ ಕೃಷಿಕನಾಗುತ್ತೇನೆ. ಹೀಗೆ 100 ದಾರಿಗಳಿರುತ್ತೆ. ಆ ದಾರಿಗಳಲ್ಲಿ ಒಂದು ಗುರಿ ಇರುತ್ತೆ. ಆ ಗುರಿಯೇ ನಿಮ್ಮ ಕಣ್ಣು ಆ ಗುರಿಯತ್ತ ನೆಟ್ಟಿರಬೇಕು. ಅದನ್ನು ಆ ಗುರಿಯಲ್ಲಿ ನೆಟ್ಟಿರಬೇಕಾದ್ರೆ ಬರೀ ನೆಟ್ಕೊಂಡಿದ್ದರೆ ಸಾಲದು. ಅದನ್ನು ಸಾಧನೆ ಮಾಡೋಕ್ಕೆ ಏನು ಮಾಡಬೇಕು? ನೀವು ಪ್ರತಿಯೊಂದು ದಿನವೂ ಅದಕ್ಕಾಗಿ ನೀವು ಮಾಡಿರುವ ಪ್ರಯತ್ನವನ್ನು ಬರೆದಿಡಬೇಕು. ಇವತ್ತು ಈ ರೀತಿಯ ನಾನು ಕೆಲಸ ಮಾಡಿದೆ, ನಾಳೆ ಅದಕ್ಕಾಗಿ ಇದು ಮಾಡುತ್ತೇನೆ ಅಂತ ನಾವು ಬರೆದಿಡಬೇಕು. ಈ ಗುರಿ ಏನೆಂದು ತಿಳಿದು ಅದಕ್ಕಾಗಿ ಪ್ರಯತ್ನಿಸುವ ಜನರು 1% ಮಾತ್ರ. ನಾನು ಆಗಲೇ ಹೇಳಿದೆ, 3% ಜನರು ಮಾತ್ರ ತಮ್ಮ ಗುರಿ ಏನೆಂದು ತಿಳ್ಕೊಂಡಿರುತ್ತಾರೆ. ಅವರಲ್ಲಿ 1% ಮಾತ್ರ ಗುರಿ ತಲುಪುತ್ತಾರೆ. ಯಾಕೆ? ಅವರು ಆ ರೀತಿ ಪ್ರಯತ್ನ ಪಡುತ್ತಾರೆ. ಅದನ್ನೇ ಲಾ ಆಫ್ ಅಟ್ರಾಕ್ಷನ್, ಅದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ಅಂದರೆ ಗುರಿ ತಲುಪಲು ಲಾ ಆಫ್ ಅಟ್ರಾಕ್ಷನ್ ಒಂದು ಟೂಲ್ ಇದ್ದ ಹಾಗೆ, ಒಂದು ಟೂಲ್ ಕಿಟ್ ಇದ್ದ ಹಾಗೆ. ಹಾಗಾದರೆ ಏನು ಆ ಗುರಿ ಯಾವ ರೀತಿ ಇರುತ್ತದೆ?
ಆ ಗುರಿ ಏನಾದರೂ ರೂಪ ಅಥವಾ ಯಾವುದಾದ್ರು ಚೌಕಟ್ಟು, ಯಾವುದಾದ್ರು ಗಡಿ ಏನಾದರೂ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಇಂತಹ ವಿಷಯಗಳನ್ನು ಹೊತ್ತುಕೊಂಡು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ. ಆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು, ಯಶಸ್ವಿಯಾಗ್ಬೋದು, ಗುರಿ ತಲುಪಬಹುದು. ಹೀಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ನಾನು ಹೇಳಿದ್ನಲ್ಲ, ಗುರಿ ಇಲ್ಲದ ಜೀವನ ದೇವರಿಲ್ಲದ ಗುಡಿ ಇದ್ದ ಹಾಗೆ. ಶಕ್ತಿ ಇಲ್ಲದ ದೇಹವು ನಾವು ಏನನ್ನು ಯೋಚನೆ ಮಾಡುವಂತಹ ಒಂದು ಮಾನಸಶಕ್ತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು. ದೇವರೆಂದರೆ, ದೇವಸ್ಥಾನವೆಂದರೆ ದೇವರು ಇರಬೇಕು. ಅದೇ ರೀತಿ ದೇಹವೆಂದರೆ ಆರೋಗ್ಯವಾಗಿರಬೇಕು. ಇದನ್ನೆಲ್ಲವನ್ನು ನಾವು ತಿಳ್ಕೋಬೇಕಾಗುತ್ತೆ. ಈಗ ಒಬ್ಬರು ಡಾಕ್ಟರ್ ಆಗಬೇಕೆಂದು ಆಸೆ ಪಡುತ್ತಾರೆ ಅಂತ ಇಟ್ಕೊಳ್ಳಿ. ಅವರು ಅದಕ್ಕಾಗಿ ಕನವರಿಸುತ್ತಾರೆ. ಆ ಕನವರಿಕೆ ಗುರಿ ತಲುಪುವ ಶಕ್ತಿಯಾಗಿ ಮಾರ್ಪಡಿಸಲು ಆರೋಗ್ಯ ಬೇಕು. ಯಾವುದೇ ನಾವು ಒಂದು ಕನಸು ಕಂಡ್ರೆ, ಗುರಿ ಇಟ್ಕೊಂಡ್ರೆ ಆ ಗುರಿಯನ್ನು ಸಾಧನೆ ಮಾಡಲು ಅದಕ್ಕೆ ಶಕ್ತಿ ಬೇಕು. ಆ ಶಕ್ತಿಯೇ ಆರೋಗ್ಯ ಬೇಕು. ಅದಕ್ಕೆ ಆರೋಗ್ಯ ಬೇಕು. ಅದನ್ನೇ ನಾವು ಆರೋಗ್ಯ, ಶಕ್ತಿ, ಆರೋಗ್ಯ ಎರಡೂ ಬೇಕಾಗುತ್ತಲ್ಲ. ಗುರಿ ಮಾತ್ರ ಇದ್ದರೆ ಸಾಲದು. ಗುರಿ ಇದ್ದರೆ ಅದಕ್ಕೆ ಸಾಧನೆ ಮಾಡುವಂಥ ಶಕ್ತಿ ಬೇಕು, ಅದಕ್ಕೆ ಆರೋಗ್ಯ ಬೇಕು. ಅದೇ ರೀತಿ ನಾವು ಇತರರೊಂದಿಗೆ ಬೆರೆಯುವಂಥ ರಿಲೇಷನ್ಶಿಪ್, ಸಂಪರ್ಕವನ್ನು ಇಟ್ಕೋಬೇಕು. ತುಂಬ ಜನರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೋಬೇಕು. ಆ ಸಂಪರ್ಕವನ್ನು ಇಟ್ಟುಕೊಂಡಾಗ ನಮಗೆ ಹಲವು ವಿಚಾರಗಳು ತಿಳಿದು ಬರುತ್ತದೆ. ಆ ಹಲವು ವಿಚಾರಗಳನ್ನು ನಾವು ಸೇರಿಸಿ ನಾವು ನಮ್ಮ ಗುರಿ ತಲುಪುವಂತಹ ಪ್ರಯತ್ನ ಮಾಡ್ಬೋದು. ಅದರ ಜೊತೆ ಶ್ರಮ ಬೇಕು. ಪ್ರಯತ್ನ ಮತ್ತು ಶ್ರಮ ಎರಡೂ ಸೇರಿದಾಗ ಕೊನೆಯ ಹಂತದಲ್ಲಿ ನಾವು ಆ ಗುರಿಯನ್ನು ತಲುಪುತ್ತೇವೆ. ಅದೇ ಗುರಿಯ ಮೊದಲ ಮೆಟ್ಟಿಲು. ಅಂದರೆ ನಾನೀಗ ಮತ್ತೊಂದು ಸರಿ ಹೇಳ್ತೀನಿ, ಯಾವುದೇ ಒಂದು ಕನವರಿಕೆ, ನಾನು ಡಾಕ್ಟರ್ ಆಗಬೇಕು ಅಥವಾ ನಾನು ಇಂಥದ್ದೇ ಆಗಬೇಕು ಅನ್ನೋ ಒಂದು ಕನವರಿಕೆ, ಅದರಲ್ಲಿ ನಾನು ನಟನಾಗಬೇಕು, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಸಿನಿಮಾ ಡೈರೆಕ್ಟರ್ ಆಗಬೇಕು, ಅಥವಾ ನಾನೊಬ್ಬ ಕಥೆಗಾರನಾಗಬೇಕು, ಅಥವಾ ನಾನು ಕಥೆಗಾರನ ಇದೆ, ಈ ರೀತಿಯ ಒಂದು ಕನವರಿಕೆ ನಿಮ್ಮ ಮನಸ್ಸಿಗೆ ಬಂದಾಗ ಆ ಕನವರಿಸೆ ಮಾತ್ರ ಸಾಲದು. ಅದನ್ನು ಪಡೆಯುವಂಥ ಶಕ್ತಿ ಬೇಕು. ಶಕ್ತಿಯಾಗಿ ಆ ಶಕ್ತಿ ಮಾರ್ಪಡಿಸಲು ಆರೋಗ್ಯ ಬೇಕು. ಆರೋಗ್ಯದ ಜೊತೆ ರಿಲೇಷನ್ಶಿಪ್, ಸಂಪರ್ಕ, ಇತರರೊಂದಿಗೆ ಸಂಪರ್ಕ ಇರಬೇಕು. ಶ್ರಮ ಬೇಕು, ನಂಬಿಕೆ ಬೇಕು, ಎಲ್ಲವೂ ಬೇಕಾಗುತ್ತದೆ. ಇದು ಎಲ್ಲವೂ ಇದ್ದಾಗ ನಾವು ಗುರಿಯನ್ನು ತಲುಪಲು ಪ್ರಯತ್ನ ಪಡಲು ಸಾಧ್ಯ. ಈಗ ಒಬ್ಬ ವಿದ್ಯಾರ್ಥಿ PUC ಪರೀಕ್ಷೆ ಬರೀತಾನೆ, ನಾನು ಅದರಲ್ಲಿ ಪಾಸ್ ಆಗಬೇಕು ಎಂಬ ಗುರಿ ಇಟ್ಕೊಂಡಿರ್ತಾನೆ. ಹಾಗೆ ನೀಟ್ ಮುಂತಾದ ಟೆಸ್ಟ್ಗಳನ್ನು ಬರೆಯುವಂತಹ ಪ್ರಚೋದನೆ ಅವನಿಗೆ ಬರುತ್ತೆ. ಯಾಕೆ? ಅವನ ಮನಸ್ಸಲ್ಲಿರುವುದೇನು? ನಾನು ಡಾಕ್ಟರ್ ಆಗಬೇಕೆಂಬ ಒಂದೇ ಉದ್ದೇಶದಿಂದ ಅವನು PUC ಶುರುವಾದಾಗಲೇ, PUC ಸೇರುವಾಗಲೇ ತನ್ನ ಗುರಿ ಮುಟ್ಟುವಂತಹ ಪ್ರಯತ್ನಗಳು ಬಲವಾಗಿ ಆರಂಭವಾಗುತ್ತದೆ. ಅದಕ್ಕಾಗಿ ಅವನು ನೀಟ್ ಮುಂತಾದ ಪರೀಕ್ಷೆಗಳನ್ನು ಬರೀತಾನೆ, ಆ ಟೆಸ್ಟ್ಗಳನ್ನು ಬರೀತಾನೆ. ಅದು ಅವನಿಗೆ ಪ್ರಚೋದನೆ ಆಗುತ್ತೆ. ಆ ನೀಟು ಬರೀಲೇಬೇಕು, ನಾನು ಆ ನೀಟ್ ಬರೆಯೋದ್ರಿಂದ ನನಗೆ ಡಾಕ್ಟರ್ ಆಗುವಂತಹ ವೈದ್ಯಕೀಯ ಸೀಟು ಸಿಗುತ್ತದೆ ಎಂಬ ಒಂದು ಪ್ರಚೋದನೆ ಅವನಿಗೆ ಯಾವಾಗಲೂ ಇರಬೇಕು. ಅದಕ್ಕೆ ಅವನು ಕಷ್ಟಪಡಬೇಕಾಗುತ್ತದೆ. ನಾನು ಇವತ್ತು ಏನು ಮಾಡಿದೆ, ಅದಕ್ಕಾಗಿ ನಾನು ನೀಟ್ ಪರೀಕ್ಷೆ ಪಾಸಾಗೋಕ್ಕೆ ಇವತ್ತೇನು ಮಾಡಿದೆ, ನಾಳೆ ಏನು ಮಾಡಿದೆ, ನಾಳ್ದು ಏನು ಮಾಡಿದೆ, ಅಂತಹ ಒಂದು ಲೆಕ್ಕಗಳನ್ನು ನೀವು ಬರೆದಿಡ್ತಾ ಹೋಗಬೇಕು. ಅದೇ ನಿಮ್ಮ ಪ್ರಯತ್ನ. ಈ ರೀತಿಯ ನೀವು ಹಂತ ಹಂತವಾಗಿ
ಕನಸು ಕಾಣುವುದು ಮೊದಲು, ಅಂದರೆ ಆ ಗುರಿಯನ್ನು ಕನವರಿಕೆ ಆಗುವುದು, ಅದಕ್ಕೆ ಪ್ರಯತ್ನ, ಅದಕ್ಕೆ ಬೇಕಾದ ರಿಲೇಷನ್ಶಿಪ್, ಶ್ರಮ ಎಲ್ಲವೂ ಬೇಕಾಗುತ್ತೆ. ಇದು ಎಲ್ಲವೂ ಇದ್ದಾಗ ಗೋಲು ತಲುಪಲು ನಿರಂತರ ಪ್ರಯತ್ನ ಪಡುತ್ತಾನೆ. ಅಂದರೆ ಮನದಾಳದ ಬಯಕೆ ಅದು ಅವರದಾಗಿರುತ್ತೆ. ಮನದಾಳದ ಬಯಕೆ ಅವರದಾಗಿರಬೇಕು. ಆಗ ಅವರಿಗೆ ಬೇರೆ ಯಾವುದರ ಬಗ್ಗೆಯೂ ಯೋಚನೆ ಮಾಡಲು ಸಮಯವಿರುವುದಿಲ್ಲ. ಮನದಾಳದಲ್ಲಿ ತಾನು ಏನಾಗಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿದ್ದಾನೋ ಆ ಗುರಿಯ ಬಗ್ಗೆ ಯೋಚನೆ ಮಾಡುವಾಗ, ಅದಕ್ಕಾಗಿ ಪ್ರಯತ್ನ ಪಡುವಾಗ, ಅದಕ್ಕಾಗಿ ಶ್ರಮ ಪಡುವಾಗ ಬೇರೆ ಯಾವುದರ ಬಗ್ಗೆಯೂ ಯೋಚನೆ ಮಾಡಲು ಅವನಿಗೆ ಸಮಯವಿರುವುದಿಲ್ಲ. ಈಗ ಡ್ರೈವಿಂಗ್ ಕಲಿಯುವ ವ್ಯಕ್ತಿ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಅದನ್ನು ಕಲಿತರೆ ಅವನು ಮುಂದೆ ಅದೇ ಚಿಂತೆಯಲ್ಲಿ, ಅದೇ ಯೋಚನೆಯಲ್ಲಿ, ಅದೇ ಗುರಿಯಲ್ಲಿ ತಜ್ಞ ಚಾಲಕನಾಗಿ ಎಂಥ ವಿಷಮಘಟ್ಟದಲ್ಲೂ ಲೀಲಾಜಾಲವಾಗಿ ಡ್ರೈವಿಂಗ್ ಮಾಡುತ್ತಾನೆ. ಅದು ಅವನ ಗುರಿಯಾಗಿರುತ್ತದೆ. ಅವನ ಗುರಿಯನ್ನು ತಲುಪಲು ಅವನೇನು ಮಾಡ್ದ, ಆ ಡ್ರೈವಿಂಗಿನ ಪ್ರತಿಯೊಂದು ಹಂತವನ್ನು ಸರಿಯಾಗಿ ಕಲಿತಾಗ ಅವನು ತಜ್ಞನಾಗಿ ಅದರಲ್ಲಿ ಅವನು ಗುರಿಯನ್ನು ಸಾಧನೆ ಮಾಡುತ್ತಾನೆ. ಪ್ರಿಪೇರ್ಡ್ ಪರ್ಸನ್ ಗೆಟ್ ಅಪಾರ್ಚುನಿಟಿ, ದಟ್ ಈಸ್ ಲಕ್. ಏನಾಗುತ್ತೆ, ಗುರಿ ಇಟ್ಟುಕೊಂಡವನು ಅದಕ್ಕಾಗಿ ಪ್ರಯತ್ನ ಪಡುತ್ತಾನೆ. ಆವಾಗ ಅವನಿಗೆ ಅವಕಾಶಗಳು ಒದಗಿ ಬರುತ್ತದೆ. ಅದನ್ನೇ ನಾವು ಲಕ್ ಅಂದರೆ ಅದೃಷ್ಟ ಎನ್ನುತ್ತೇವೆ. ಅಂದರೆ ಪ್ರಿಪೇರ್ಡ್ ಪರ್ಸನ್ ಗೆಟ್ ಅಪಾರ್ಚುನಿಟಿ, ದಟ್ ಈಸ್ ದ ಲಕ್ ಅಂತ ನಾವು ಹೇಳ್ತೀವಿ. ಯಾವನು ಪ್ರಯತ್ನ ಪಡುತ್ತಾನೋ, ಯಾವನು ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡಿ ಶ್ರಮ ಪಡುತ್ತಾನೋ ಅವನಿಗೆ ಸಿಗುವುದೇ ಅವಕಾಶಗಳನ್ನು ಲಕ್ ಅಂತ ಹೇಳ್ತಾರೆ. ನೀವು ನಿಮ್ಮ ಗುರಿ ತಲುಪಲು ಬೇಕಾದರೆ ಏನು ಮಾಡಬೇಕು ಎಂಬುದನ್ನು ನಾನು ಈಗಾಗಲೇ ಹೇಳಿದೆ. ಮೊದಲನೇದಾಗಿ ನಿಮಗೆ ಬೇಕಾಗಿರೋದು ಕನವರಿಕೆ. ನಾನು ಇಂಥದೇ ಆಗಬೇಕು, ನಾನು ಎಂಜಿನಿಯರ್ ಆಗಬೇಕು, ನಾನು ಉತ್ತಮ ಕೃಷಿಕನಾಗಿರಬೇಕು, ನಾನು ಉತ್ತಮ ಕಲಾವಿದನಾಗಬೇಕು. ಹೀಗೆ ಯಾವುದಾದ್ರೂ ಒಂದರ ಮೇಲೆ ಇನ್ನೊಂದು ಆಸೆಯನ್ನು, ಇನ್ನೊಂದು ಗುರಿಯನ್ನು ಇಟ್ಟುಕೋಬಾರ್ದು. ಬಾಳಿನಲ್ಲಿ ಒಂದೇ ಗುರಿಯನ್ನು ಇಟ್ಟುಕೊಂಡು ನೀವು ಅದನ್ನು ಕನವರಿಸುತ್ತಾ, ಅದಕ್ಕಾಗಿ ಪ್ರಯತ್ನಿಸುತ್ತಾ, ಅದಕ್ಕಾಗಿ ಶ್ರಮ ಪಡುತ್ತಾ, ನೀವು ಪ್ರತಿದಿನವೂ ಅದಕ್ಕಾಗಿ ಮಾಡಿದಂತಹ ಪ್ರಯತ್ನದ ಬಗ್ಗೆ ಬರೆದಿಡುತ್ತಾ ನೀವು ನಿರಂತರ ಕ್ರಿಯಾಶೀಲರಾಗಿ ಇದ್ದರೆ ಮಾತ್ರ ಆ ಗುರಿ ತಲುಪಲು ಸಾಧ್ಯ. ಆವಾಗ ನೀವೇ ಆ ಪ್ರಯತ್ನದಿಂದ ನಿಮಗೆ ಅವಕಾಶಗಳು ಸಿಕ್ಕಾಗ ಅದನ್ನೇ ಲಕ್ ಅಂತ ನೀವು, ಅದೃಷ್ಟವೆಂದು ನೀವು ತಿಳಿದುಕೊಳ್ಳುತ್ತೀರಿ. ಈಗ ನೋಡಿ, ಕಲ್ಲಿದ್ದಲು ವ್ಯಾಪಾರದ ಬಗ್ಗೆ ಅಹಮದಾಬಾದಿನ ಸಾವಿತ್ರಿ ಸೆಕ್ಯುಲರ್ ಪೋರ್ಟಿನ್ ಗೋಡೆಯ ಬಗ್ಗೆ ಕಂಡುಹಿಡಿದವರು, ಸ್ಮಾರ್ಟ್ಫೋನ್ ಕಂಡುಹಿಡಿದವರು, ಆಂಡ್ರಾಯ್ಡ್ ಬಗ್ಗೆ ಬಜಾರಿನ ಅವನತಿ ಎಲ್ಲರೂ ಸಹ ಬದಲಾವಣೆಗೆ ಹೊಂದಿಕೊಂಡದ್ದರಿಂದ ಅವರಿಗೆ ಜೀವನದಲ್ಲಿ ತಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಯಿತು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಗುರಿ ಇರುತ್ತದೆ. ಆದರೆ ಯಾರಿಗೂ ಅದರಲ್ಲಿ ಮುಖ್ಯವಾದ ಗುರಿ ಯಾವುದು ಎಂದು ಆಯ್ಕೆ ಮಾಡಿಕೊಳ್ಳುವುದು ಹೇಗೆಂದು ತಿಳಿಯುವುದಿಲ್ಲ. ಕೆಲವರಿಗೆ ಸ್ವಂತ ಮನೆ, ಜಮೀನು, ಆಸ್ತಿ, ಕಾರು, ಶ್ರೀಮಂತಿಕೆ, ಭಾಷೆ ಕಲಿಕೆ, ಪುಸ್ತಕ ಬರೆಯುವುದು, ಉನ್ನತ ಶಿಕ್ಷಣ, ಉನ್ನತ ಹುದ್ದೆ, PhD ಪದವಿ ಮುಂತಾದವುಗಳ ಗುರಿಗಳಿರುತ್ತೆ. ಅದನ್ನು ಹೇಗೆ ತಲುಪಬೇಕೆಂಬುದನ್ನು ತಿಳಿಯುವುದಿಲ್ಲ. ಅದಕ್ಕೆ ನೀವು ಮನಸ್ಸಿನಲ್ಲಿ ಮಾಡುವ ಉನ್ನತವಾದ ಗೋಲುಗಳನ್ನು ಬರೆಯುತ್ತಾ ಹೋಗಬೇಕು. ಸಣ್ಣ ಪುಟ್ಟ ಬಯಕೆಗಳಿಗೆ ಮಹತ್ವ ಕೊಡಲೇಬಾರದು. ನಿಮ್ಮ ಸಣ್ಣ ಪುಟ್ಟ ಬಯಕೆಗಳಿಗೆ ಅವಕಾಶ ಕೊಡಬಾರದು. ಹಾಗೆಯೇ ಸಮಾನಾಂತರ ಗೋಲುಗಳನ್ನು ಬರೆದಿಡಬಾರದು. ಯಾವುದೇ ಆದರೂ ಒಂದು ಗೋಲನ್ನು, ಮುಖ್ಯವಾದ ಗೋಲನ್ನು ನೀವು ಬರೆದಿಡಬೇಕು. ಡಾಕ್ಟರ್ ಆಗುವಂಥ ಕನಸು ಒಂದೇ ಸಮಯದಲ್ಲಿ ಕಾಣಬಾರದು. ಲಾಯರು ಮತ್ತು ಡಾಕ್ಟರ್ ಆಗುವ ಕನಸು ಒಂದೇ ಸಮಯದಲ್ಲಿ ಕಾಣಬಾರದು. ಲಾಯರು ಡಾಕ್ಟರ್ ಕನಸು ಒಂದೇ ಸಮಯದಲ್ಲಿ ಕಂಡರೆ ಅದು ಎರಡರಲ್ಲಿ ಗೊಂದಲಗಳು ಏರ್ಪಟ್ಟು ನೀವು ಅದರಲ್ಲಿ ಯಾವ ಗುರಿಯನ್ನು ತಲುಪಲು ಸಾಧ್ಯವಾಗದು.
ಅದೇ ಥರ ನಾವು ಯಾವಾಗಲೂ ಗೌರಿಶಂಕರ ಶಿಖರವನ್ನು ಏರುವಂತಹ ಗುರಿಯನ್ನಿಟ್ಟುಕೊಂಡು ಆ ಕನಸು ಕಂಡವರು ಅದಕ್ಕಾಗಿ ಪ್ರಯತ್ನಿಸಬೇಕು. ಕೂಲನ್ ಬ್ರೈನ್ ಎವರೆಸ್ಟ್ ಹತ್ತಿದ ಮೇಲೆ ಅನುಭವಿಸಿದ ಸಂತೋಷ ಎಂಥದ್ದು ಎಂದು ಅವರೇ ಬರೆದುಕೊಂಡಿದ್ದಾರೆ. ಅದು ಅವರ ಬಾಳಿನ ಗುರಿಯಾಗಿತ್ತು. ಅದಕ್ಕಾಗಿ ಪ್ರಯತ್ನಿಸಿದರು. ಅಂದರೆ ಪ್ರತಿಯೊಬ್ಬರಿಗೂ ಗೋಲ್ ತಲುಪಿದಾಗ ದೊರೆಯುವ ಆ ಸಂತೋಷ ಅನುಭವ ಅವರು ಹೇಳುವುದು ಕಷ್ಟ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟು ಭಾಳ ಕಷ್ಟ. ಸ್ಟಾರ್ಟಿಂಗ್ ಪಾಯಿಂಟಿಂದ ಅವರು ಹೊರಡುವುದು ತುಂಬ ಕಷ್ಟವಾಗುತ್ತದೆ. ಆದರೆ ಈಗ ಅವರು ಆ ತಮ್ಮ ಗುರಿಯನ್ನು ತಲುಪಲು ಈಗ ಯಾವ ಸ್ಟೇಜಲ್ಲಿ, ಯಾವ ಹಂತದಲ್ಲಿದ್ದಾರೆ, ಅದು ಎಲ್ಲಿಯವರೆಗೆ ತಲುಪಬೇಕು ಎಂಬುದನ್ನು ನೀವು ಹಂತ ಹಂತವಾಗಿ ಬರೆದಿಟ್ಟು ಅದನ್ನು ತಲುಪುವಂತಹ ಪ್ರಯತ್ನ ಮಾಡಬೇಕು. ಹಲವರು ಇದೇ ಥರ ಗುರಿಯನ್ನು ತಲುಪಲು ಗುರಿಯನ್ನು ಇಟ್ಟುಕೊಂಡು, ವಿಜ್ಞಾನಿಗಳು ವಿಜ್ಞಾನದ ಬಗ್ಗೆ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ, ಡಾಕ್ಟ್ರುಗಳು ಉತ್ತಮ ಡಾಕ್ಟ್ರ್ ಆಗಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿರ್ತಾರೆ, ಲಾಯರ್ಗಳು ಉತ್ತಮ ಲಾಯರ್ ಆಗಬೇಕಂತ ಗುರಿ ಇಟ್ಟುಕೊಂಡರೆ, ವ್ಯವಸಾಯ ಅಂದರೆ ಕೃಷಿ ಮಾಡುವವನು ರೈತನಾಗಿ ಯಾವ ರೀತಿ ಹೆಸರು ಮಾಡಬೇಕೆಂಬ, ಯಾವ ರೀತಿಯ ಬೆಳೆ ಬೆಳೆದಾಗ ನನಗೆ ಉತ್ತಮವಾದ ಬೆಳೆ ತೆಗೆಯಲು ಸಾಧ್ಯ ಎಂಬುದನ್ನು ಕನಸು ಕಾಣುತ್ತಾನೆ. ಕುರಿ ಸಾಕುವಂತಹ ಉತ್ತಮವಾದ ವಿಚಾರಗಳು ಯಾವುವು, ಆ ರೀತಿಯಲ್ಲಿ ನಾನು ಯಾವ ರೀತಿ ಗುರಿ ತಲುಪಲು ಸಾಧ್ಯ ಎಂಬುದನ್ನು ಯೋಚನೆ ಮಾಡ್ತಾನೆ. ಈಗ ಹಸುಗಳನ್ನು ಸಾಕಿ ಹೈನುಗಾರಿಕೆ ಮಾಡುವಂಥ ವ್ಯಕ್ತಿಗಳು ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಒಂದನ್ನು ಶುರು ಮಾಡಿಬಿಟ್ರೆ ಅವರು ಅದರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯವಿಲ್ಲ. ಅವನು ತನ್ನ ಬಾಲ್ಯದಿಂದ ಅಂತಹ ಯೋಚನೆಗಳನ್ನು ಹಾಕ್ಕೊಂಡು ಮುಂದುವರೆದಾಗ ಅವನು ಉತ್ತಮವಾದಂತಹ ರೀತಿಯಲ್ಲಿ ಗುರಿ ತಲುಪುತ್ತಾನೆ. ಹೀಗೆ ನೀವು ಜೀವನದಲ್ಲಿ ಒಂದು ಗುರಿ ಇಲ್ಲದೆ ಇದ್ದವನು ಏನನ್ನೂ ಸಾಧನೆ ಮಾಡಲಾರ. ಗುರಿ ಇರಲೇಬೇಕು. ಆದರೆ ಇದನ್ನು ಹೇಳೋತ್ತಿಗೆ ತುಂಬ ಜನರು ಸುಮ್ಮನೆ ನಮಗೆ ಇದರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟು, ಇದರಿಂದ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ ಯೋಚನೆ ಮಾಡಲು ಶಕ್ತಿ ಇದೆಯೋ, ಯಾರಿಗೆ ಚಿಂತೆ ಮಾಡುವ ಶಕ್ತಿ ಇದೆಯೋ, ಯಾರಿಗೆ ಅದರ ಬಗ್ಗೆ ಆಸಕ್ತಿ ಇದೆಯೋ ಅಂಥ ವ್ಯಕ್ತಿಗಳು ಮಾತ್ರ ಇಂಥ ಕಾರ್ಯಕ್ರಮಗಳಿಂದ ಪ್ರಚೋದನೆಗೊಂಡು ಅವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಲ್ಲರು. ಬುದ್ಧಿಗಿಲ್ಲದ ದಡ್ಡರು ಎಂತಹ ಮಾತುಗಳಿಗೂ ಅವರ ಮನಸ್ಸಿಗೆ ನಾಟುವುದಿಲ್ಲ. ಅದು ಅವರಿಗೆ ವೇಸ್ಟ್ ಆಗಿ ತೋರುತ್ತೆ, ಅವರಿಗೆ ಅನಾವಶ್ಯಕವಾಗಿ ತೋರುತ್ತೆ. ಆದರೆ ಯಾರು ಬುದ್ಧಿವಂತರಿರ್ತಿರೋ, ಬುದ್ಧಿ ಇರೋರು ಯಾರಿದ್ದಾರೋ ಅವರು ಇಂತಹ ಮಾತುಗಳಿಂದ ಪ್ರಚೋದನೆಗೊಳಗಾಗಿ ಮೋಟಿವೇಟ್ ಆಗ್ತಾರೆ. ಆ ಮೋಟಿವೇಟ್ ಆಗಿ ಅವರು ಗುರಿ ತಲುಪುತ್ತಾರೆ. ಆದ್ದರಿಂದ ಸ್ವಲ್ಪ ಬುದ್ಧಿ ಇರುವವರು, ಸ್ವಲ್ಪ ಬುದ್ಧಿಯನ್ನು ಓಡಿಸುವಂತಹವರು, ಸ್ವಲ್ಪ ತಿಳುವಳಿಕೆ ಇರುವವರು ಇಂತಹ ವಿಷಯಗಳನ್ನು ಹೆಚ್ಚಾಗಿ ನೋಡುವುದರಿಂದ ಅವರಿಗೆ ಉತ್ತಮವಾದ ಅವಕಾಶಗಳಿವೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದು. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಅದನ್ನೇ ನಿಮ್ಮ ಜೀವನ ಅಭಿವೃದ್ಧಿಪಡಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಗುರಿ ತಲುಪಲು ಸಾಧ್ಯವಾಗುತ್ತದೆ ಎಂಬುದು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದರಿಂದ ನಿಮಗೆ ಟೈಮ್ ವೇಸ್ಟ್ ಆಯಿತು ಅಂದರೆ ನೀವು ಅದನ್ನು ನೋಡೋದು ಬೇಡ. ನಿಮಗೆ ಟೈಮ್ ವೇಸ್ಟ್ ಆಗಿಲ್ಲ, ನನಗೆ ಇದರಿಂದ ಉಪಯೋಗ ಆಗುತ್ತೆ, ನಾನು ಒಂದು ಗುರಿಯನ್ನು ಇಟ್ಕೊಳ್ತೇನೆ, ನನ್ನ ಗುರಿ ಯಾವುದು ಎಂಬುದನ್ನು ತಿಳಿದುಕೊಂಡು ಯಾರು ಕೆಲಸ ಮಾಡುತ್ತಾರೋ ಅವರಿಗೆ ನಿಜವಾಗಲೂ ಇಂತಹ ಕಾರ್ಯಕ್ರಮಗಳು ಉತ್ತಮ ಅವಕಾಶವನ್ನು ತಂದುಕೊಡುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.